ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಕಟ್ಟಡಗಳ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ರಾಜಕೀಯ ಹೊಯ್ಕೈ ಜಾಸ್ತಿ ಆಗುತ್ತಾ ಇದೆ. ಆರೋಪ ಪ್ರತ್ಯಾರೋಪಗಳು ಮಿತಿ ಮೀರ್ತಾ ಇದೆ. ಇದನ್ನು ದೊಡ್ಡ ಮಟ್ಟದಲ್ಲಿ ರಾಜಕೀಯವಾಗಿ ಬಳಸಿಕೊಳ್ಳಕ್ಕೆ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಈಗ ನಾಳೆ ಅವ್ರಿಗೆ ಮನೆ ಹಸ್ತಾಂತರ ಮಾಡ್ತಾರೆ. ಬೈಯಪ್ಪನಹಳ್ಳಿಯಲ್ಲಿ ಸರ್ಕಾರ ಹೇಳದಂಗೆ ಮಾಡ್ತಾ ಇದೆ. ಜಮೀರ್ ಹೇಳಿದ್ರು, ನಾವು ಹೊಸ ಒಂದು ಸುದ್ದಿ ಕೊಡ್ತೀವಿ ಹೊಸ ವರ್ಷಕ್ಕೆ ಅಂತ ಹೇಳಿ. ಆದರೆ ದಾಖಲೆಗಳ ಪರಿಶೀಲನೆ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಹಾಗಾಗಿ ಕೀನ ವಿತರಣೆ ಮಾಡೋಕ್ಕಾಗಿಲ್ಲ. ಅರ್ಹರಿಗೆ ಮಾತ್ರ ಮನೆ ವಿತರಣೆ ಅಂತ ಹೇಳಿದ್ದಾರೆ ಜಮೀರ್ ಅಹಮದ್ ಅವರು. ಇನ್ನು ಮನೆ ಹಸ್ತಾಂತರಕ್ಕೆ ಬಿಜೆಪಿ ನಾಯಕರು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಅರ್ಹರಿಗೆ ಮಾತ್ರ ಅಂದ್ರೆ ಯಾರಿಗೆ? ಈಗ ಬೇರೆ ರಾಜ್ಯದಿಂದ ಬಂದಂಥವ್ರು ಕೂಡ ಇಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಜೊತೆಗೆ ಬಾಂಗ್ಲಾದಿಂದ ಬಂದಿದ್ದಾರೆ ಅಂತ ಹೇಳಿ ಬಿಜೆಪಿ ನಾಯಕರು ಆರೋಪವನ್ನು ಮಾಡಿದ್ದಾರೆ. ಸ್ಥಳಕ್ಕೆ ಅಶ್ವಥ್ ನಾರಾಯಣ್ ಛಲವಾದಿ ನಾರಾಯಣ ಸ್ವಾಮಿ ಅವರು ನಿಯೋಗ ಹೋಗಿ ಭೇಟಿಯನ್ನು ಕೊಡ್ತು ಮತ್ತು ಇವರು ಅಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡಿದರು. ಅವ್ರ ಹತ್ರ ಆಧಾರ್ ಕಾರ್ಡ್ ಇದೆಯಾ, BPL ಕಾರ್ಡ್ ಇದೆಯಾ, ವೋಟರ್ ID ಇದೆಯಾ, ಯಾರು ಮಾಡಿಕೊಟ್ರು, ಎಲ್ಲಿಂದ ಬಂದಿದ್ದಾರೆ, ಎಷ್ಟು ವರ್ಷಗಳು ನೆಲೆಸಿದ್ದಾರೆ ಮತ್ತು ಗೂಗಲ್ ಮ್ಯಾಪ್ನಲ್ಲಿ 2023ರಲ್ಲಿ ಅಲ್ಲಿ ಮನೆಗಳೇ ಇರಲಿಲ್ಲ. ಅಲ್ಲಿ ಕ್ವಾರಿ ಇತ್ತು, ಬಂಡೆ ಇತ್ತು, ಏಕಾಏಕಿ ಮನೆಗಳು ಹೆಂಗಾದವು. ಇಲ್ಲಿ ನೋಡಿದ್ರೆ ಇವರು 25 ವರ್ಷದಿಂದ ನಾವು ಇಲ್ಲೇ ವಾಸ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಹಾಗಾಗಿನೇ ಇದನ್ನು ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗಿ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡಲಿಕ್ಕೆ ಬಿಜೆಪಿ ನಾಯಕರು ಕೂಡ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಸತ್ಯ ಶೋಧನಾ ಸಮಿತಿಯನ್ನು ಕೂಡ ರಾಜ್ಯ ಬಿಜೆಪಿ ರಚನೆ ಮಾಡಿಕೊಂಡಿದೆ. ಮನೆ ಹಸ್ತಾಂತರ ಮಾಡಿದರೆ ಕಾನೂನು ಹೋರಾಟಕ್ಕೆ ಬಿಜೆಪಿ ಮುಂದಾಗುತ್ತೆ. ಯಾಕಂದರೆ ಇದಷ್ಟೇ ಅಲ್ಲ, ಕೋಗಿಲು ಲೇಔಟ್ ಅಷ್ಟೇ ಅಲ್ಲ, ಬೇರೆ ಬೇರೆ ಕಡೆ ಡೆಮಾಲಿಷನ್ ಮಾಡಿದ್ದಾರೆ. ಸರ್ಕಾರ ಜಾಗದಲ್ಲಿ ಮನೆ ಕಟ್ಕೊಂಡಂಥವ್ರಿಗೆ ಅವ್ರಿಗೂ ಕೂಡ ಕೂಡಿ ಅನ್ನುವಂಥ ಒತ್ತಾಯಗಳು ಬರ್ತಾ ಇದೆ. ಈಗ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ನಿವೇಶನ ವಿಚಾರ ನಾಳೆ ಬಿಜೆಪಿ ಸತ್ಯ ಶೋಧನಾ ಸಮಿತಿಯಿಂದ ಸ್ಥಳ ಪರಿಶೀಲನೆ ಆಗುತ್ತೆ. ಸಂತ್ರಸ್ತರ ದಾಖಲಾತಿ ಪರಿಶೀಲನೆ ಮಾಡುತ್ತೆ ಬಿಜೆಪಿ ಸಮಿತಿ. ಆಧಾರ್ ಕಾರ್ಡ್ ಸೇರಿದಂತೆ ಅಲ್ಲೇನೇನು ಅವ್ರ ಹತ್ರ ಡಾಕ್ಯುಮೆಂಟ್ ಇದೆಯೋ ಅದನ್ನ ಚೆಕ್ ಮಾಡ್ತಾರೆ. ಮತ್ತೊಂದೆಡೆ ರಾಜಭವನದ ಅಂಗಳಕ್ಕೆ ಇದನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ನಿರ್ಧಾರವನ್ನು ಕೂಡ ಬಿಜೆಪಿ ನಾಯಕರು ಮಾಡಿದ್ದಾರೆ. ವಾರಾಂತ್ಯದಲ್ಲಿ ರಾಜ್ಯಪಾಲರ ಹತ್ರ ಹೋಗಿ ಹಿಂಗೆ ಸರ್ಕಾರ ಈ ತರ ಮಾಡಿದೆ, ಕಾನೂನಾತ್ಮಕವಾಗಿ ಸರ್ಕಾರದ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಮನವಿಯನ್ನ ಬಿಜೆಪಿ ನಾಯಕರು ಮಾಡಿಕೊಳ್ಳಲಿದ್ದಾರೆ. ಅಂತಂದರೆ ಈ ಒಟ್ಟು ಕೋಗಿಲು ದೃಷ್ಟಿಯಿಂದ ತಗೊಳ್ತಾ ಇರೋ ಕ್ರಮ ಕೇರಳ ಚುನಾವಣಾ ಅನುಕಂಪದ ಆಧಾರಿತ ಕ್ರಮ. ಕೇರಳದಲ್ಲಿ ಚುನಾವಣೆ ನಡೀತಾ ಇದೆ, ಅದರಲ್ಲಿ ನಮಗೆ ಮಹತ್ವ ಸಿಗಬೇಕು ಅಂತ ಪಿನಾರಾಯ್ ವಿಜಯನ್ ಕೂಡ ಮಾತಾಡ್ತಾರೆ, ಇತ್ತ ಕಡೆ ವೇಣುಗೋಪಾಲು ಮಾತಾಡ್ತಾರೆ. ಇದನ್ನು ಕಾಂಪಿಟೇಟಿವ್ ಪಾಲಿಟಿಕ್ಸ್ ಅಂತ ಕರಿತೀವಿ. ಇವತ್ತು ಅವರೇ ಹೇಳ್ತಾರೆ ಇದು ನಿಜ, ಇದು ಅಧಿಕಾರಿಗಳು ಅದನ್ನು ನೋಟಿಸನ್ನು ಕೊಟ್ಟು ನಿಯಮಾನುಸಾರ ಕಾನೂನುಬದ್ಧವಾಗಿ ಆ ಮನೆಗಳನ್ನು ತೆರವು ಮಾಡಿಸಿದ್ದಾರೆ. ತೆರವು ಮಾಡಿಸಿ 2 ದಿನ ಏನೂ ಆಗಿರಲಿಲ್ಲ. ಆದರೆ ಕೇರಳದ ಮುಖ್ಯಮಂತ್ರಿಗಳು ಒಂದು ಹೇಳಿಕೆಯನ್ನು ಕೊಟ್ಟರು ಅಂದ ತಕ್ಷಣ ಅಲ್ಲಿನ ಕಾಂಗ್ರೆಸ್ಸಿನ ವರಿಷ್ಠರು, ರಾಷ್ಟ್ರೀಯ ನಾಯಕರು ಮತ್ತು ಬೆಂಗಳೂರಿನ ಕರ್ನಾಟಕದ ಉಸ್ತುವಾರಿಗಳು ವೇಣುಗೋಪಾಲ್ರವರು ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣ ಇಲ್ಲಿನ ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಅಲ್ಪಸಂಖ್ಯಾತ ಸಚಿವರುಗಳು ಪ್ರತಿಯೊಬ್ಬರು ಕೂಡ ಬಡವರಿಗೆ, ನಿರ್ಗತಿಕರಿಗೆ, ವಸತಿ ರಹಿತರಿಗೆ ಮನೆ ಕೊಡೋದು ಸರ್ಕಾರದ ಕರ್ತವ್ಯ. ಅದಕ್ಕೂ ರೀತಿ ನೀತಿ ಇದೆ. ಆ ರೀತಿ ನೀತಿ ಬಗ್ಗೆ ಮಾತಾಡೋಣ. ಆದರೆ ಇವರು ನಮ್ಮ ದೇಶದವರೇ ಅಲ್ಲ ಅನ್ನೋಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ಪಿನಾರಾಯಣ್ ವಿಜಯನ್ ಅವರು ಮೊದಲು ಹೇಳಿಕೆ ಕೊಟ್ಟರು, ನಾನು ನಿನ್ನೆ ಹೇಳಿದ್ದೆ, ನಾನು ತಿರ್ಗಾ ಪುನರ್ವಿಚಾರಣೆ ಮಾಡ್ತಾ ಇದ್ದೀನಿ. ಅಲ್ಲಿ ಯಾರು ಒಬ್ರು ಕೇರಳದವ್ರು ಇದ್ದಾರಾ? ಯಾರವರು? ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ರಾಕೇಶ್, ಈಗ ಕೋಗಿಲು ಲೇಔಟ್ನ ವಿವಾದ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಅಷ್ಟೇ ಅಲ್ಲ, ಪಾಕಿಸ್ತಾನದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ ಅಂತೆ. ಬಿಜೆಪಿ ಇದನ್ನ ಯಾವ ರೀತಿಯಾಗಿ ಕಾನೂನು ಹೋರಾಟದ ಮೂಲಕ ಇತ್ಯರ್ಥಪಡಿಸುವಂತಹ ಒಂದು ಪ್ರಯತ್ನಕ್ಕೆ ಮುಂದಾಗಿದೆ? ಸತ್ಯ ಶೋಧನಾ ಸಮಿತಿ ಮತ್ತೆ ಯಾವೆಲ್ಲ ನಿರ್ಧಾರಗಳನ್ನ ಮಾಡಬಹುದು? ಓವರ್ ಆಲ್ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡಲಿಕ್ಕೆ ಬಿಜೆಪಿ ನಾಯಕರ ಪ್ಲಾನ್ಗಳೇನು ಅಂತ? ಪ್ರಭು, ಕೋಗಿಲುವಿನ ಅಕ್ರಮ ಲೇಔಟ್ ನಿರ್ಮಾಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ತೆಗೆದುಕೊಳ್ತಿರುವಂತಹ ನಿಲುವಿನ ವಿರುದ್ಧ ಬಿಜೆಪಿ ಹೋರಾಟವನ್ನು ಮುಂದುವರಿಸುವುದಕ್ಕೆ ನಿರ್ಧಾರ ಮಾಡಿಕೊಂಡಿದೆ. ರಾಜ್ಯ ಸರ್ಕಾರ ರಾಜ್ಯದಲ್ಲಿನ ಪ್ರಜೆಗಳಿಗೆ ಮೊದಲ ಆದ್ಯತೆಯನ್ನು ಕೊಡುವ ಬದಲು ತನ್ನ ವೋಟ್ ಬ್ಯಾಂಕ್ ರಾಜಕಾರಣವನ್ನು ವೃದ್ಧಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಹೊರ ರಾಜ್ಯದ ಮತ್ತು ಹೊರ ದೇಶದ
ನಿವಾಸಿಗಳಿಗೆ ಕೋಗಿಲುವಿನಲ್ಲಿ ಅಕ್ರಮವಾಗಿ ಮನೆಯನ್ನು ಸ್ಥಾಪನೆ ಮಾಡಿಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ಸರ್ಕಾರದ ಈ ನಡೆ ಖಂಡನಾರ್ಹ ಅನ್ನುವಂಥ ವಿಚಾರವನ್ನ ಹೇಳ್ಕೊಳ್ತಾ ಇದೆ. ಜೊತೆಗೆ ರಾಜ್ಯದೊಳಗೆ ಅಕ್ರಮ ನಿವಾಸಿಗಳ ಸಂಖ್ಯೆ ಅಂದ್ರೆ ಅಕ್ರಮ ವಲಸಿಗರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾಂಗ್ರೆಸ್ಸೇ ನೇರ ಕಾರಣ ಅನ್ನುವಂಥ ಗಂಭೀರ ಆರೋಪವನ್ನ ಮಾಡಿದೆ. ಪ್ರತಿ ಹಂತದಲ್ಲೂ ಕೂಡ ತನ್ನ ವೋಟ್ ಬ್ಯಾಂಕ್ ರಾಜಕಾರಣವನ್ನ, ರಾಜಕೀಯದ ಡೆಮೋಗ್ರಫಿಯನ್ನು ಬದಲಾಯಿಸುವುದಕ್ಕೋಸ್ಕರ ಈ ರೀತಿಯ ಪ್ರಯತ್ನವನ್ನು ಅದು ಮಾಡ್ತಲೇ ಬಂದಿದೆ. ಈಗಲೂ ಅದನ್ನು ಮುಂದುವರಿಸಿದೆ ಅನ್ನುವಂಥ ಆರೋಪ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಅಲ್ಲಿನ ಸತ್ಯಾಸತ್ಯತೆಯನ್ನ ರಾಷ್ಟ್ರದ ಎದುರು ತೋರಿಸುವಂತಹ ಪ್ರಕ್ರಿಯೆಯ ಭಾಗವಾಗಿ ಸತ್ಯಶೋಧನಾ ಸಮಿತಿಯನ್ನು ರಚನೆ ಮಾಡಿಕೊಂಡು ಅಲ್ಲಿ ಯಾರ್ಯಾರು ನೆಲೆ ನಿಂತಿದ್ದರೋ ಅವರಿಗೆ ಆ ನೆಲೆಗೆ ಅವಕಾಶವನ್ನು ಮಾಡಿಕೊಟ್ಟವರು ಯಾರು, ಅದರ ಹಿನ್ನೆಲೆ ಏನು, ಯಾವ ಕಾರಣಕ್ಕೋಸ್ಕರ ಅವರನ್ನು ಅಲ್ಲಿ ತಂದು ಬಿಡಲಾಗಿತ್ತು, ಇಲ್ಲಿಯವರೆಗೂ ಸರ್ಕಾರದ ಈ ಜಾಗದಲ್ಲಿ ಹೊರಗಿನವರಿಗೆ ಅವಕಾಶವನ್ನು ಯಾಕೆ ಮಾಡಿಕೊಟ್ಟು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಮಗ್ರ ವರದಿಯನ್ನು ಕಲೆ ಹಾಕಿ ಅದನ್ನು ಕೇಂದ್ರ ಸರ್ಕಾರಕ್ಕೆ ನೀಡುವ ಯೋಚನೆಯನ್ನು ಮಾಡಿಕೊಟ್ಟಿದೆ. ಮತ್ತೊಂದು ಕಡೆ ರಾಜಭವನಕ್ಕೂ ಕೂಡ ಈ ಬಗ್ಗೆ ದೂರನ್ನು ಸಲ್ಲಿಸಿ ರಾಜ್ಯ ಸರ್ಕಾರಕ್ಕೆ ಸೂಕ್ತ ನಿರ್ದೇಶನವನ್ನು ಕೊಟ್ಟು ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ತಾನು ತೆಗೆದುಕೊಳ್ತಿರುವ ನಿಲುವನ್ನು ಮರುಪರಿಶೀಲನೆ ಮಾಡಬೇಕು, ಹಾಗೆ ರಾಜ್ಯದ ಪ್ರಜೆಗಳ ಪರವಾದ ನಿಲುವನ್ನು ಪ್ರಕಟ ಮಾಡಬೇಕು ಅನ್ನುವಂತಹ ಒತ್ತಾಯವನ್ನು ಹೇರುವುದಕ್ಕೆ ಕೂಡ ನಿರ್ಧಾರ ಮಾಡಿಕೊಂಡಿದೆ. ಇದರ ಹೊರತಾಗಿ ಇದೇ ತಿಂಗಳ ಅಂದರೆ ಜನವರಿ 5ರಂದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಹೋರಾಟವನ್ನು, ಜನಪರ ಹೋರಾಟವನ್ನು ಮಾಡುವುದಕ್ಕೂ ಕೂಡ ಬಿಜೆಪಿ ಮುಂದಾಗಿದೆ. ರಾಜ್ಯ ಸರ್ಕಾರದ ಪರರ ಪರ ಒಲವನ್ನು ವಿರೋಧಿಸುವಂಥ ನಿಟ್ಟಲ್ಲಿ ಈ ಹೋರಾಟವನ್ನು ಮಾಡೋದಕ್ಕೆ ಯೋಜನೆಯನ್ನು ಹಾಕೊಳ್ಳಲಾಗಿದೆ. ಅಂದರೆ ನಮ್ಮ ರಾಜ್ಯದಲ್ಲಿ ನಿವಾಸಗಳನ್ನು ಅಂದರೆ ನಿವೇಶನಗಳನ್ನು ಮತ್ತು ಮನೆಗಳನ್ನು ಹೊಂದದವರ ಸಂಖ್ಯೆ ಬಹಳಷ್ಟಿದೆ. ಹಲವಾರು ಯೋಜನೆಗಳಲ್ಲಿ ಸಂತ್ರಸ್ತರಾಗಿರುವವರ ಸಂಖ್ಯೆ ಬಹಳಷ್ಟಿದೆ. ಅವರನ್ನು ಬಿಟ್ಟು ಯಾವುದೋ ಒಂದು ಕಾರಣದಿಂದಾಗಿ ನಿರಾಶ್ರಿತರಾದವರಿಗೆ, ಪಕ್ಕದ ರಾಜ್ಯದವರ ಅಥವಾ ಅನ್ಯ ವಿಚಾರಗಳಿಂದ ಪ್ರಭಾವಿತರಾದವರಿಗೆ ಸಮಸ್ಯೆ ಆದ ಕೆಲವೇ ಕ್ಷಣಗಳಲ್ಲಿ ವಸತಿಯನ್ನಾಗಲಿ ಅಥವಾ ನಿವೇಶನವನ್ನಾಗಲಿ ಒದಗಿಸಲು ಹೊರಟಿರುವ ರಾಜ್ಯ ಸರ್ಕಾರದ ನಿರ್ಧಾರ ಎಷ್ಟರ ಮಟ್ಟಿಗೆ ಸರಿ, ಇದನ್ನು ಮರುಪರಿಶೀಲನೆ ಮಾಡಲೇಬೇಕು. ರಾಜ್ಯ ಸರ್ಕಾರದ ಈ ವಿರೋಧಿ ನೀತಿಯ ವಿರುದ್ಧ ಹೋರಾಟ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸುಮಾರು 50,000 ಜನರನ್ನು ಸೇರಿಸಿ ಬೃಹತ್ ಜಾಥಾವನ್ನು ಮಾಡೋದಕ್ಕೆ ಹೊರಟಿದೆ. ಈ ಎಲ್ಲ ಪ್ರಕ್ರಿಯೆಗಳ ಮೂಲಕ ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಆ ಮುಖಾಂತರ ತನ್ನ ನಿರ್ಧಾರವನ್ನು ಮರುಪರಿಶೀಲನೆ ಮಾಡಬೇಕು, ರಾಜ್ಯದ ಪರ ಒಲವನ್ನು ಪ್ರಕಟ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಹೇರೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಪ್ರಭು, ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.